ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇದ್ದು ಕಟ್ಟಿದ ಸರ್ಕಾರ ಜಿಡ್ಡು ಕಟ್ಟಿಬಿಟ್ಟಿದೆ. ಅವ್ರಿಗೆ ಯಾವ ರೀತಿ ಅಕ್ರಮಗಳು ಮಾಡಬೇಕು, ಹಗರಣಗಳು ಮಾಡಬೇಕು ಅಂತೇಳಿ ದಿನನಿತ್ಯ ರಾತ್ರಿ ಎಲ್ಲ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಬರುವ 27ನೇ ತಾರೀಕು ಭಾನುವಾರ ಸುಮಾರು ಒಂದು 10,000 ಜನ ಸೇರಿ ಜನಾಕ್ರೋಶ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಕೇಂದ್ರಾಡಳಿತ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ KGF ನಗರ ಮತ್ತು ಗ್ರಾಮಾಂತರ ಮಂಡಲದ ಇಬ್ಬರೂ ಅಧ್ಯಕ್ಷಗಳು ಮತ್ತು ನಮ್ಮ ಮುಖಂಡರುಗಳು, ಪದಾಧಿಕಾರಿಗಳು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೇವೆ. ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ ಚುನಾವಣೆಗಳು ಯಾವಾಗ ಬರ್ತದೆ ಅಂತೇಳಿ ಆವಾಗ ನಾವು ತಯಾರೇನೂ ಆಗೋದಿಲ್ಲ. ಚುನಾವಣೆ ಯಾವಾಗಲೂ ಅದೊಂದು ಪ್ರಕ್ರಿಯೆ. ಅದು ರಾತ್ರಿ ಆಗಲೂ ಹೇಗಾಗುತ್ತೋ ಚುನಾವಣೆಗಳು ಹಾಗೆ ಬರುತ್ತೆ ಹೋಗುತ್ತೆ. ಬಂದಾಗ ಚುನಾವಣೆ ಎದುರಿಸೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ರೆಡಿ ಇದ್ದೀವಿ. ಅದರ ವಿರುದ್ಧ ಜನರ ಮೇಲೆ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಅಪಾರವಾದಂಥ ಬೆಲೆಗಳನ್ನು ಏರಿಸಿ ಜನಸಾಮಾನ್ಯರು ಇವತ್ತು ಬದುಕೋದಕ್ಕೆ ನೆಮ್ಮದಿಯಾಗಿ ಬಿಡದೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ದುರಾಡಳಿತವನ್ನು ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬರುವ 27ನೇ ತಾರೀಕು ಭಾನುವಾರ ಸುಮಾರು ಒಂದು 10,000 ಜನ ಸೇರಿ ಜನಾಕ್ರೋಶ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಕೇಂದ್ರಾಡಳಿತ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ KGF ನಗರ ಮತ್ತು ಗ್ರಾಮಾಂತರ ಮಂಡಲದ ಇಬ್ಬರೂ ಅಧ್ಯಕ್ಷಗಳು ಮತ್ತು ನಮ್ಮ ಮುಖಂಡರುಗಳು, ಪದಾಧಿಕಾರಿಗಳು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಒಕ್ಕೊರಲಿಂದ, ಎಲ್ಲರೂ ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನಮ್ಮ ತಾಲೂಕಿಂದನೇ ಸುಮಾರು 1,000 ಜನಕ್ಕಿಂತ ಹೆಚ್ಚಾಗಿ ಹೋಗ್ಬೇಕಂತೇಳಿ ಈಗ 20 ಬಸ್ಸುಗಳ ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಇದರ ಉದ್ದೇಶ, ಇವರ ಆಸೆ ಮತ್ತು ಹುಮ್ಮಸ್ಸು ನೋಡ್ತಾ ಇದ್ದರೆ ಜನಸಾಮಾನ್ಯರಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಬಂದಿದೆ ಅಂತೇಳಿ ಕಾಣ್ತಾ ಇದೆ. ಜನಾಕ್ರೋಶ ಅಂತ ಹೇಳಿದ್ರೆ ಇದು ಜನರ ಮನಸ್ಸಲ್ಲಿರ್ತಕ್ಕಂಥ ಆಕ್ರೋಶದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು BJP ಇವತ್ತು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಇದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಜನಸಾಮಾನ್ಯರ ವಿರುದ್ಧ ಆಡಳಿತ ಮಾಡ್ತದೋ ಅವಾಗೆಲ್ಲವೂ ಕೂಡ ನಾವು ಜನಸಾಮಾನ್ಯರ ಪರವಾಗಿ ಹೋರಾಟಗಳನ್ನು ತೆಗೆದುಕೊಂಡು ಅವ್ರ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಬರುವ 27ನೇ ತಾರೀಕು ಕೂಡ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಅತ್ಯಧಿಕ ಜನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಇದ್ದು ಕಟ್ಟಿದ ಸರ್ಕಾರ ಜಿಡ್ಡು ಕಟ್ಟಿಬಿಟ್ಟಿದೆ. ಅವ್ರಿಗೆ ಯಾವ ರೀತಿ ಅಕ್ರಮಗಳು ಮಾಡಬೇಕು, ಹಗರಣಗಳು ಮಾಡಬೇಕು ಅಂತೇಳಿ ದಿನನಿತ್ಯ ರಾತ್ರಿ ಎಲ್ಲ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅದು ಇಲ್ಲಿಂದ ರಾಜ್ಯದವರೆಗೂ ನಡೀತಾನೆ ಇದೆ. ಹೋರಾಟ ಮಾಡಬೇಕಂತದ್ದು ಎಲ್ಲರದ್ದು ಪ್ರಶ್ನೆ ಇದೆ. ನಾವು ಕೂಡ ಹೋರಾಟವನ್ನು ರೂಪಿಸ್ತೀವಿ. ರಾಜ್ಯ ಮಟ್ಟದ ಹೋರಾಟಗಳು ನಮ್ಮ ಮುಂದೆ ಇರೋದ್ರಿಂದ ಇದನ್ನು ಮುಗಿಸಿ ನಮಗೆ ಸ್ಥಳೀಯವಾಗಿ ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ. ಸರಿ, ಗ್ರಾಮ ಪಂಚಾಯತಿ ಚುನಾವಣೆ ಪಕ್ಷ ಭಾಳ ದೊಡ್ಡ ಪಕ್ಷ ಮತ್ತು ಜಗತ್ತಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. ಚುನಾವಣೆಗಳು ಯಾವಾಗ ಬರ್ತದೆ ಅಂತೇಳಿ ಆವಾಗ ನಾವು ತಯಾರೇನೂ ಆಗೋದಿಲ್ಲ. ಚುನಾವಣೆ ಯಾವಾಗಲೂ ಅದೊಂದು ಪ್ರಕ್ರಿಯೆ. ಅದು ರಾತ್ರಿ ಆಗಲೂ ಹೇಗಾಗುತ್ತೋ ಚುನಾವಣೆಗಳು ಹಾಗೆ ಬರುತ್ತೆ ಹೋಗುತ್ತೆ. ಬಂದಾಗ ಚುನಾವಣೆ ಎದುರಿಸೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ರೆಡಿ ಇದ್ದೀವಿ.